ಬಟ್ ತೆರವು ಮಾಡಿದಿರೋ ಜಾಗದಲ್ಲಿ ಮತ್ತೆ ಬಂದು ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ದಂಡ ಹಾಕುವಂಥದ್ದು ಏನಾದರೂ ಆಗುತ್ತಾ, ಹೇಗೆ ಅದನ್ನಂತ? ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ. ಯಾರು ಈಗ ನೋಡಿ, ಕೆಲವರು ಇದನ್ನು ಬರೀ ಏನೋ ಬೀದಿ ಬದಿ ವ್ಯಾಪಾರಿಗಳು ಮಾತ್ರ ಅಂತ ಕೆಲವರು ಅದನ್ನು ಮಾತ್ರ ಮಾತಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಬೀದಿ ಬದಿ ವ್ಯಾಪಾರಿಗಳು ಅಫೆಕ್ಟ್ ಆಗಿರೋರು ನನ್ನ ಪ್ರಕಾರ 1,500 ಜನ ಅಷ್ಟೇ. ಆದರೆ 10,000 ಪ್ರಾಪರ್ಟಿಗಳು ಅವ್ರದ್ದು ನಾವು ಅವರು ಮನೆ ಮುಂದ್ಗಡೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬಂದಿದ್ದನ್ನು ಅಂಗಡಿಗಳು ಕಾಂಪ್ಲೆಕ್ಸ್ ಮುಂದೆ ಅತಿಕ್ರಮಣ ಮಾಡಿ ಫುಟ್ಪಾತನ್ನು ಶೀಟ್ಗಳು ಹಾಕ್ಕೊಂಡು ಯಾರು ಎನ್ಕ್ರೋಚ್ ಮಾಡಿದ್ರು ಅಂಥದನ್ನ ತೆರವು ಮಾಡಿದ್ದೇವೆ. ಇನ್ನು ಕೆಲವರು ಫುಟ್ಪಾತ್ ಮೇಲೆ ಸ್ಟೆಪ್ಸ್ ಇಟ್ಕೊಂಡು ಬಂದು ಫುಟ್ಪಾತನ್ನು ಬ್ಲಾಕ್ ಮಾಡಿದ್ದನ್ನು ಕಿತ್ತಾಕಿದ್ದೇವೆ. ಇನ್ನು ಕೆಲವರು ಫುಟ್ಪಾತಲ್ಲಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ಹಾಕ್ಕೊಂಡಿದ್ರು, ಅದನ್ನು ಕಿತ್ತಾಕಿದ್ದೇವೆ. ಈ ಥರದ್ದು 10,000 ಬಿಲ್ಡಿಂಗ್ಗಳಲ್ಲಿ ತೆರವು ಮಾಡಿದ್ದೇವೆ. ಬೀದಿ ಬದಿ ವ್ಯಾಪಾರಸ್ಥರು 1,500 ಜನ ಅಫೆಕ್ಟ್ ಆಗಿದ್ದರೆ ಬೇರೆ ಬಿಲ್ಡಿಂಗ್ಗಳವರು 10,000 ಕಡೆ ನಾವು ಅವುಗಳನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ಮಾಡಿದ್ದೇವೆ. ಇದು ಯಾರನ್ನೂ ಬಿಟ್ಟಿಲ್ಲ. ಇನ್ನು ಕೆಲವರು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ಕೆಲವರು ಕಾಲೇಜುಗಳು, ಕೆಲವರು ಅಂಗಡಿಗಳು, ಇವೆಲ್ಲದನ್ನು ಕೂಡ ತೆರವು ಮಾಡುವಂಥ ಕಾರ್ಯಾಚರಣೆ ಮಾಡಿದ್ದೇವೆ. ಅವ್ರು ಯಾರೇ ಆಗಲಿ ವಾಪಸ್ ಬಂದರೆ ಅವ್ರ ಮೇಲೆ ದುಬಾರಿಯಾಗಿ ಫೈನನ್ನು ಹಾಕಬೇಕು ಅಂತ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಅದನ್ನು ಅನುಷ್ಠಾನ ಮಾಡುವಂಥ ಪ್ರಯತ್ನ ಖಂಡಿತ ಮಾಡ್ತೇವೆ. ಥ್ಯಾಂಕ್ ಯು ಸರ್. ಬಟ್ ತೆರವು ಮಾಡಿದಿರೋ ಜಾಗದಲ್ಲಿ ಮತ್ತೆ ಬಂದು ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ದಂಡ ಹಾಕುವಂಥದ್ದು ಏನಾದರೂ ಆಗುತ್ತಾ, ಹೇಗೆ ಅದನ್ನಂತ? ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ. ಯಾರು ಈಗ ನೋಡಿ, ಕೆಲವರು ಇದನ್ನು ಬರೀ ಏನೋ ಬೀದಿ ಬದಿ ವ್ಯಾಪಾರಿಗಳು ಮಾತ್ರ ಅಂತ ಕೆಲವರು ಅದನ್ನು ಮಾತ್ರ ಮಾತಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಬೀದಿ ಬದಿ ವ್ಯಾಪಾರಿಗಳು ಅಫೆಕ್ಟ್ ಆಗಿರೋರು ನನ್ನ ಪ್ರಕಾರ 1,500 ಜನ ಅಷ್ಟೇ. ಆದರೆ 10,000 ಪ್ರಾಪರ್ಟಿಗಳು ಅವ್ರದ್ದು ನಾವು ಅವರು ಮನೆ ಮುಂದ್ಗಡೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬಂದಿದ್ದನ್ನು ಅಂಗಡಿಗಳು ಕಾಂಪ್ಲೆಕ್ಸ್ ಮುಂದೆ ಅತಿಕ್ರಮಣ ಮಾಡಿ ಫುಟ್ಪಾತನ್ನು ಶೀಟ್ಗಳು ಹಾಕ್ಕೊಂಡು ಯಾರು ಎನ್ಕ್ರೋಚ್ ಮಾಡಿದ್ರು ಅಂಥದನ್ನ ತೆರವು ಮಾಡಿದ್ದೇವೆ. ಇನ್ನು ಕೆಲವರು ಫುಟ್ಪಾತ್ ಮೇಲೆ ಸ್ಟೆಪ್ಸ್ ಇಟ್ಕೊಂಡು ಬಂದು ಫುಟ್ಪಾತನ್ನು ಬ್ಲಾಕ್ ಮಾಡಿದ್ದನ್ನು ಕಿತ್ತಾಕಿದ್ದೇವೆ. ಇನ್ನು ಕೆಲವರು ಫುಟ್ಪಾತಲ್ಲಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ಹಾಕ್ಕೊಂಡಿದ್ರು, ಅದನ್ನು ಕಿತ್ತಾಕಿದ್ದೇವೆ. ಈ ಥರದ್ದು 10,000 ಬಿಲ್ಡಿಂಗ್ಗಳಲ್ಲಿ ತೆರವು ಮಾಡಿದ್ದೇವೆ. ಬೀದಿ ಬದಿ ವ್ಯಾಪಾರಸ್ಥರು 1,500 ಜನ ಅಫೆಕ್ಟ್ ಆಗಿದ್ದರೆ ಬೇರೆ ಬಿಲ್ಡಿಂಗ್ಗಳವರು 10,000 ಕಡೆ ನಾವು ಅವುಗಳನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ಮಾಡಿದ್ದೇವೆ. ಇದು ಯಾರನ್ನೂ ಬಿಟ್ಟಿಲ್ಲ. ಇನ್ನು ಕೆಲವರು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ಕೆಲವರು ಕಾಲೇಜುಗಳು, ಕೆಲವರು ಅಂಗಡಿಗಳು, ಇವೆಲ್ಲದನ್ನು ಕೂಡ ತೆರವು ಮಾಡುವಂಥ ಕಾರ್ಯಾಚರಣೆ ಮಾಡಿದ್ದೇವೆ. ಅವ್ರು ಯಾರೇ ಆಗಲಿ ವಾಪಸ್ ಬಂದರೆ ಅವ್ರ ಮೇಲೆ ದುಬಾರಿಯಾಗಿ ಫೈನನ್ನು ಹಾಕಬೇಕು ಅಂತ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಅದನ್ನು ಅನುಷ್ಠಾನ ಮಾಡುವಂಥ ಪ್ರಯತ್ನ ಖಂಡಿತ ಮಾಡ್ತೇವೆ. ಥ್ಯಾಂಕ್ ಯು ಸರ್.